ಇನ್ನು ಬರಗಾಲದ ನಡುವೆಯೂ ಕೃಷಿ ಇಲಾಖೆಗೆ ಸರ್ಜರಿ ಮಾಡೋದಕ್ಕೆ ಅಂತ ಮುಂದಾಗಲಾಗ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರ ಎದುರಾಗಿದೆ. ಈ ನಡುವೆ ಈ ಬರದ ಮಧ್ಯದಲ್ಲೂ ಕೂಡ ವರ್ಗಾವಣೆ ಪರ್ವ ಮುಂದುವರಿತಾ ಇದೆ. ಪ್ರಮುಖ ಅಧಿಕಾರಿಗಳ ಕ್ರಾಂತಿಕಾರಿ ವರ್ಗಾವಣೆಗಳಾಗ್ತಾ ಇದೆ. ಒಟ್ಟು 27 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಉಂಟಾಗ್ತಾ ಇದೆ. ಈ ನಡುವೆಯೂ ಕೂಡ ಎತ್ತಂಗಡಿ ಎಗ್ಗಿಲ್ಲದೆ ನಡೀತಾ ಇದೆ. ಕೃಷಿ ಇಲಾಖೆಯಲ್ಲಿ ವರ್ಗಾವಣೆ ಜಟಾಪಟಿ ನಿಲ್ತಾನೆ ಇಲ್ಲ. ಒಂದು ಕಡೆ ಇಡೀ ರಾಜ್ಯದಲ್ಲಿ ಬರಗಾಲದ ಸ್ಥಿತಿ, ಮತ್ತೊಂದು ಕಡೆಯಲ್ಲಿ ಈ ಬರಗಾಲವನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗಿತ್ತು ಅಧಿಕಾರಿಗಳು. ಆದರೆ ಕೃಷಿ ಇಲಾಖೆಯಲ್ಲಿ ಈಗ ಈ ಒಂದು ಟ್ರಾನ್ಸ್ಫರ್ನ ಜಟಾಪಟಿ ಏನಿದೆ ಇದು ಇಲ್ಲಿಗೆ ನಿಲ್ತಾ ಇಲ್ಲ, ತೀವ್ರವಾಗ್ತಾ ಇದೆ. ಅದರಲ್ಲೂ ತುಂಬ ದೊಡ್ಡ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳಿಂದ ಹಿಡಿದು ಚಿಕ್ಕ ಪುಟ್ಟ ಹುದ್ದೆಯಲ್ಲಿ ಇರುವಂಥವರನ್ನು ಕೂಡ ವರ್ಗಾವಣೆ ಮಾಡಲಾಗ್ತಾ ಇದೆ. ಪ್ರಮುಖ ಅಧಿಕಾರಿಗಳು ಕೂಡ ವರ್ಗಾವಣೆ ಆಗ್ತಾ ಇದ್ದಾರೆ. ನೋಡಿ, 27 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಉಂಟಾಗಿದೆ. ಇದೇ ಸಂದರ್ಭದಲ್ಲಿ ಕೃಷಿ ಅಧಿಕಾರಿಗಳು ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಬರದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡಬೇಕಾಗಿತ್ತು. ಮಳೆ ಕೊರತೆಯಿಂದಾಗಿ 27 ಜಿಲ್ಲೆಗಳಲ್ಲಿ ತೀವ್ರ ಬರ ಎದುರಾಗಿದೆ. ಸಲಹೆ ನೀಡಬೇಕಿದ್ದ ಅಧಿಕಾರಿಗಳೇ ವರ್ಗಾವಣೆ ಆಗ್ತಾ ಇದ್ದಾರೆ. ಕೆಲವು ಅಧಿಕಾರಿಗಳ ವರ್ಗಾವಣೆಗೆ ಕೆಲವರ ಆದೇಶ ರದ್ದಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮಳೆ ಕೊರತೆಯಿಂದಾಗಿ 27 ಜಿಲ್ಲೆಗಳಲ್ಲಿ ಬರದ ವಾತಾವರಣ ನಿರ್ಮಾಣ ಆಗಿದೆ. ಅಧಿಕಾರಿಗಳಂತೂ ಇದೇ ವೇಳೆ ಹೆಚ್ಚಿನ ಕೆಲಸ ಮಾಡಬೇಕು. ಇದೇ ಅಧಿಕಾರಿಗಳ ಮೇಲೆ ಹೆಚ್ಚಿನ ಕೆಲಸ ಇರುತ್ತೆ. ಅದರಲ್ಲೂ ಪರ್ಯಾಯ ಬೆಳೆಗಳ ಮಾಹಿತಿಯ ಕೊರತೆ ಕೂಡ ಈಗ ಇದೆ. ಅಂದರೆ ಈ ರೀತಿ ಬರ ಪರಿಸ್ಥಿತಿ ಇರಬೇಕಾದ್ರೆ ಕಡಿಮೆ ನೀರನ್ನು ಬಳಕೆ ಮಾಡುವಂತಹ ಫಸಲುಗಳು ಯಾವಿದ್ದಾವೆ ಅದನ್ನು ಬೆಳಿಬೇಕು ರೈತರು ಅಂತಂದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆದರೆ ಮಾಹಿತಿ ಕೊರತೆ ಇದೆ ರೈತರಲ್ಲಿ. ನೀರಿನ ನಿರ್ವಹಣೆ ಏನಿದೆ ಅದನ್ನು ಕೂಡ ಸರಿಯಾಗಿ ಮಾಡಬೇಕು ಅಂತಂದರೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡಬೇಕು. ಅವರ ಜೊತೆಯಲ್ಲಿ ನಿಂತು ಈ ಬರ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಬೇಕು. ರೈತರಿಗೆ ಮಾಹಿತಿ ಕೊಡೋದಕ್ಕೆ ಅಧಿಕಾರಿಗಳೇ ಇರೋಲ್ಲ. ಈಗಾಗಲೇ ಅಧಿಕಾರಿಗಳು ಕಡಿಮೆ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇರೋ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿಬಿಟ್ರೆ ರೈತರು ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಸಹಾಯಕ ನಿರ್ದೇಶಕರು, ಕೃಷಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಈಗಾಗಲೇ ಬರ ಪರಿಸ್ಥಿತಿ ಏನು ಎದುರಾಗಿದೆ, ಈ ಸಂದರ್ಭದಲ್ಲಿ ಇದನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ತುಂಬ ಕಷ್ಟಗಳಾಗುತ್ತೆ. ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ರೈತರು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡಾದರೂ ರಾಜ್ಯ ಸರ್ಕಾರ ಯಾರ್ಯಾರನ್ನು ಎತ್ತಂಗಡಿ ಮಾಡ್ತಾ ಇದೆ, ಯಾರ್ಯಾರ ಹಿತಾಸಕ್ತಿಗೋಸ್ಕರ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ಕೂಡಲೇ ಸ್ಟಾಪ್ ಹಾಕಬೇಕು, ಫುಲ್ ಸ್ಟಾಪ್ ಇಡಬೇಕು ಇದಕ್ಕೆ.